ಮ್ಯಾಮ್ ಕೂತ್ಕೊಳ್ಳಿ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಶಿವಕುಮಾರ್ ಸರ್, ಕೂತ್ಕೊಳ್ಳಿ. ಡಾಕ್ಟರ್, ಮಗುಗೆ ಊಟ ಮಾಡಿಸ್ಬೋದಾ? ನಾಳೆ ಆಪರೇಷನ್ ಇರೋದು. ಲೈಟಾಗಿ ತಿಂಡಿ ತಿನ್ಸಿ. ಬೆಳಗ್ಗೆ ಏನು ತಿನ್ಸೋ ಹಾಗಿಲ್ಲ, ನೀರು ಸಹ ಕುಡಿಸೋ ಹಾಗಿಲ್ಲ, ಖಾಲಿ ಹೊಟ್ಟೆಲೇ ಇರ್ಬೇಕಾಗತ್ತೆ. ಓಕೆ. ಇವತ್ ನೈಟು ನಾವೆಲ್ಲ ಇಲ್ಲೇ ಇರ್ಬೋದಾ? ಬೇಡ, ಯಾರಾದ್ರೂ ಒಬ್ರಿದ್ರೆ ಸಾಕು. ಆಪರೇಷನ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಟೆಸ್ಟ್ಗಳಿದೆ, ಮತ್ತೆ ಅದಕ್ಕೇನಾದ್ರೂ ಅವಶ್ಯಕತೆ ಇದ್ರೆ ಕರಿತೀವಿ. ಅಂದಹಾಗೆ ಡಾಕ್ಟರ್ ಬಂದ್ರ? ಅದೇ ಕೆನಡಾದಿಂದ ಬರ್ತಾರೆ ಅಂತ ಹೇಳಿದ್ರಲ್ಲ ಅವರು? ಹಾ, ಬೆಳಗ್ಗೆ ಬರ್ತಾರೆ. ಓ, ಅಂದಹಾಗೆ ಅಮೌಂಟ್ ಕಟ್ಟಿದ್ದೀರಾ? ಹಾ, ಕಟ್ಟಿದ್ದೀವಿ ಮೇಡಮ್. ಎಷ್ಟು ಕಟ್ಟಿದ್ದೀರಾ? ಡಾಕ್ಟರ್, ಅಡ್ಮಿಷನ್ ಟೈಮಲ್ಲಿ 50,000 ಡೆಪಾಸಿಟ್ ಮಾಡಿದ್ದೀವಿ. ಇನ್ ರಿಮೈನಿಂಗ್ ಅಮೌಂಟ್ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಕಟ್ಬಿಡ್ತೀವಿ. ಲೇಟ್ ಮಾಡಬೇಡಿ. ಲೇಟ್ ಮಾಡಿದ್ರೆ ಆಪರೇಷನ್ ಮಾಡೋದಕ್ಕಾಗಲ್ಲ. ನಿಮ್ಗೆ ಗೊತ್ತಲ್ಲ, ಡಾಕ್ಟರ್ ಕೆನಡಾದಿಂದ ಬರ್ತಿದ್ದಾರೆ ಅಂತ. ಎಷ್ಟು ಕಷ್ಟಪಟ್ಟು ಅವ್ರು ಡೇಟ್ ತಗೊಂಡಿದೀವಿ ಅಂತ ನಿಮ್ಗೆ ಗೊತ್ತು ತಾನೆ. ಹೆಚ್ಚು ಕಡಿಮೆ ಆದ್ರೆ ಹಾಸ್ಪಿಟಲ್ಗೂ ಲಾಸು, ನಿಮ್ಗೂ ಲಾಸು. ಹಾಗೆಲ್ಲ ಏನೂ ಆಗಲ್ಲ ಮೇಡಮ್. ಬೆಳಗ್ಗೆ ಅಮೌಂಟ್ನ ಖಂಡಿತವಾಗ್ಲೂ ವ್ಯವಸ್ಥೆ ಮಾಡ್ತೀನಿ. ಓಕೆ, ನಾನು ಟೆಸ್ಟ್ಗಳಿಗೆ ಅರೇಂಜ್ ಮಾಡ್ಕೋತೀನಿ. ಆಮೇಲೆ ಇನ್ನೊಂದು ವಿಷಯ, ಮಗುಗೆ ಊಟ ತಿಂಡಿ ಆಚೆಗಡೆಯಿಂದ ತರಿಸ್ಬೇಡಿ, ಹಾಸ್ಪಿಟ್ಲಲ್ಲೇ ಕೊಡ್ತಾರೆ. ನಾಳೆ ಆಪರೇಷನ್ ಇದೆ ಅಲ್ಲ, ಹೊರಗಡೆಯಿಂದ ತಂದಿರೋ ತಿಂಡಿ ತಿಂದು ಮಗುಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕಷ್ಟ. ಇಲ್ಲ ಮೇಡಮ್. ಸರಿ, ನಾವಿನ್ ಬರ್ತೀವಿ. ಹಾ, ಆಯ್ತು. ರೈಟ್, ಥ್ಯಾಂಕ್ ಯು. ಶಿವಗಾಮಿ, ನಾನು MLA ಸರ್ಗೊಂದ್ಸತಿ ಫೋನ್ ಮಾಡಿ ರಿಮೈಂಡ್ ಮಾಡ್ತೀನಿ. ಓಕೆ ಅಶೋಕ್, ನಾನು ಭೈರವಿ ಹತ್ರ ಇರ್ತೀನಿ. ಆಯ್ತು. ಬರ್ತೀವಿ ಸರ್. ಹಾಂ. ಹಲೋ ಸರ್, ಅದೇನಂದ್ರೆ ನಮ್ಮ ಮಗುಗೆ ನಾಳೆ ಆಪರೇಷನ್ ಫಿಕ್ಸ್ ಮಾಡಿದ್ದಾರೆ. ಕೆನಡಾದಿಂದ ಬೆಳಗ್ಗೆ ಡಾಕ್ಟರ್ ಬರ್ತಾ ಇದ್ದಾರೆ. ಮಗುನ ಆಲ್ರೆಡಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ. ಬೆಳಗ್ಗೆ ಅಷ್ಟರೊಳಗೆ ಅಮೌಂಟ್ ಕಟ್ಟಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ತಮಗೊಂದ್ಸಲ ನೆನ್ಪು ಮಾಡೋಣ ಅಂತ ಕಾಲ್ ಮಾಡಿದೆ. ಒಳ್ಳೆ ಕೆಲಸ ಮಾಡಿದ್ರಿ ಅಶೋಕ್ ಅವರೇ. ನಾನು ಈಗ ತಾನೇ ವಿಧಾನಸೌಧದ ಕಡೆ ಹೊರಟಿದ್ದೆ. ನೀವು ಫೋನ್ ಮಾಡಿದ್ದು ಒಳ್ಳೇದಾಯ್ತು. ನಾಳೆ ಬೆಳಿಗ್ಗೆ ಖುದ್ದಾಗಿ ನಾನೇ ಅಮೌಂಟ್ ತಗೊಂಡು ಬಂದು ಹಾಸ್ಪಿಟ್ಲಿಗೆ ಕೊಟ್ಟು ಅವ್ರಿಗೊಂದೆರಡು ಮಾತು ಹೇಳ್ತೀನಿ. ಆಗಲೇ ಸ್ವಲ್ಪ ಜವಾಬ್ದಾರಿಯಿಂದ ನೋಡ್ಕೋತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಪರವಾಗಿಲ್ಲ ಬಿಡಿ ಅಶೋಕ್. ಶಿವಗಾಮಿ ಮೇಡಮ್ ನಾನು ಮಾಡಿರೋ ಉಪಕಾರದ ಮುಂದೆ ಇದೇನೂ ಅಲ್ಲ. ನಾಳೆ ಬೆಳಗ್ಗೆ ನಾನು ಹಾಸ್ಪಿಟ್ಲ್ ಬಂದು ಅಮೌಂಟ್ ಕಟ್ತೀನಿ. ಆಯಿತು ಸರ್. ಓಕೆ. ಅಕ್ಕ, ಆ MLAನ ಆಕ್ಸಿಡೆಂಟ್ ಮಾಡೋದ್ರ ಬಗ್ಗೆ ಆ ಡ್ರೈವರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಲ್ಲ, ಮಾತಾಡ್ದ? ಮಾತಾಡಾಗಿದೆ. MLA ಹಾಸ್ಪಿಟ್ಲಿಗೆ ಯಾವ ರೋಡಲ್ಲಿ ಹೋಗ್ತಾನೆ, ಯಾವ ರೋಡಲ್ಲಿ ಆಕ್ಸಿಡೆಂಟ್ ಮಾಡಬೇಕು, ಅದು ಹೇಗೆ ಮಾಡಬೇಕು ಎಲ್ಲ ಹೇಳಿದ್ದೀನಿ. ಪೇಮೆಂಟು ಮಾತಾಡಾಗಿದೆ, ಅಡ್ವಾನ್ಸು ಕೊಟ್ಟಿದ್ದೀನಿ. ವಾವ್, ಗ್ರೇಟ್ ಅಕ್ಕ. ಅಲ್ಲ, ಸೈಲೆಂಟ್ ಆಗೇ ಇರ್ತೀಯಲ್ಲ, ಯಾವಾಗ ಇದೆಲ್ಲ ಮಾಡಿ ಮುಗಿಸ್ಬಿಟ್ಟೆ? ನಾವೇನೇ ಮಾಡಿದ್ರು ಸೈಲೆಂಟಾಗಿ ಮಾಡಬೇಕು. ನಾವು ಮಾಡೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಏನಾಯ್ತು? ಕೂತ್ಕೊಂಡು ಮಾತಾಡಿ. ಯಾಕೆ ಯಾವಾಗಲೂ ಕುದುರೆ ಮೇಲೆ ಬಂದೊಂಥರನೇ ಆಡ್ತೀಯಲ್ಲ? ಅದು ಹಂಗಲ್ರಿ, ಅದು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ರಿ, ಅದಕ್ಕೆ ನಿಮ್ಮ ಹತ್ರ ಬಂದೆ. ಏನದು ಅಂತ ಇಂಪಾರ್ಟೆಂಟ್ ವಿಷಯ? ಭಾಳ ಮುಖ್ಯವಾದ ವಿಷಯನ ಐತ್ರಿ ವೈನಿಯವ್ರ. ನನ್ನ ಫ್ರೆಂಡ್ ಒಬ್ಬ ವೀರೇಶ್ ಅಂತದಾನ್ರಿ, ಅವನ ಜೊತೆನ ಮಾತಾಡ್ತಿದ್ದೇರಿ. ಮಾತಾಡ್ತಾ ಶಿವಗಾಮಿ ವಿಚಾರ ಬಂತ್ರಿ. ಏನಂತೆ? ಅದು ಶಿವಗಾಮಿ ಅವ್ರ ಮ್ಯಾನೇಜರು ಶಿವಕುಮಾರ್ ಅಂತದಾರಲ್ರಿ.
ಅವ್ರ ಮಗಳ ಹೆಸರಿನಾಗಿರೋ ಸೈಟ್ನ ನಾನು ತಗೊಳಕತ್ತೇನೆ ಅಂತ ಹೇಳ್ದ. ಅದಕ್ಕೆ ನಾನು ಈ ಟೈಮ್ನಾಗ ಯಾಕೆ ಸೈಟ್ ಮಾರಾಕತ್ಯಾರಂತ ಕೇಳಿದೆ. ಅದಕ್ಕೆ ನನಗೇನೂ ಗೊತ್ತಿಲ್ಲ ಅಂತ ಹೇಳ್ದ. ಅದಕ್ಕೆ ನನಗೆ ಡೌಟ್ ಬಂದು ವಿಚಾರನ ನಿಮ್ಗೆ ಹೇಳೋಣ ಅಂತ ಬಂದಿರಿ. ಪರವಾಗಿಲ್ಲ ಮಣಿ, ಒಂದೊಂದ್ಸರಿ ನಿನ್ಗೂ ಗೊತ್ತಿಲ್ಲದೆ ಇರೋ ಹಾಗೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತೀಯಾ? ಹೌದ್ರಿ. ನನಗನ್ಸುತ್ತೆ ಆ MLA ಕಡೆಯಿಂದ ದುಡ್ಡು ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಸೇಫ್ಟಿ ಸೈಡಲ್ಲಿ ಈ ಸೈಟ್ನ ಮಾರಕ್ಕಿಟ್ಟಿರ್ಬೇಕು. ಹಾಂ, ಇದ್ರೂ ಇರ್ಬೋದ್ರಿ ವೈನಿಯವರ. ವೈನಿಯವರ, ನಮ್ಮ ದೋಸ್ತ ಲೈನ್ಯಾಗ ಅದನ್ರಿ, ಮಾತಾಡ್ತೀರೇನ್ರಿ? ದೋಸ್ತ ತಡಿಲೆ, ನಮ್ಮ ವೈನಿಯವ್ರು ಮಾತಾಡ್ತಾರ. ಹಾಂ, ತಗೊಳ್ರಿ. ಹಲೋ, ಮಣಿ ಹೇಳಿದ್ದು ನಿಜನಾ? ಹಾ ಮೇಡಮ್. ಏನಂತ ಹೇಳಿದಾನವನು? ಇವಾಗ ಹೇಳಿದ್ರಲ್ಲ ಅದೇ ತರ ಹೇಳಿದಾರೆ ಮೇಡಮ್. ಅಮೌಂಟ್ ರೆಡಿ ಇಟ್ಕೊಳ್ಳಿ, ನಾನ್ ಕಾಲ್ ಮಾಡ್ದಾಗ ಕೊಡಿ ಅಂತ ಹೇಳಿದ್ದಾರೆ. ಸರಿ, ಆಯ್ತು. ಈಗ ನೀವೇನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡ್ಬೇಕು ಹೇಳಿ ಮೇಡಮ್. ಅವ್ರ ಹತ್ರ ಇರೋ ಸೈಟ್ ಡಾಕ್ಯುಮೆಂಟ್ಸ್ನ ಇಸ್ಕೊಂಡು ನನಗೆ ಕೊಡಿ. ನಾನು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ನ ನಿಮಗೆ ರೆಡಿ ಮಾಡಿಕೊಡ್ತೀನಿ. ಬೆಳಗ್ಗೆನೆ ಒಬ್ರು ಲಾಯರ್ ನಂಬರ್ನ ಕಳಿಸ್ತೀನಿ, ಅವ್ರನ್ನೊಮ್ಮೆ ಮೀಟ್ ಮಾಡಿ. ಅವರು ನಿಮಗೆ ಸ್ಟೇ ಆರ್ಡರ್ ಕೊಡ್ತಾರೆ, ಇಟ್ಕೊಂಡಿರಿ. ಬೆಳಗ್ಗೆ ಶಿವಕುಮಾರ್ ಏನಾದರೂ ಕಾಲ್ ಮಾಡಿದ್ರೆ ಅಮೌಂಟ್ ರೆಡಿ ಇದೆ ಅಂತ ಹೇಳಿ. ಮಧ್ಯಾಹ್ನ ಕಾಲ್ ಮಾಡಿದ್ರೆ ಸೈಟ್ ಲಿಟಿಗೇಷನಲ್ಲಿದೆ ಅಂತ ಸ್ಟೇ ಆರ್ಡರ್ ಕಳಿಸಿ. ನಿಮಗೆ ನನ್ನ ಕಡೆಯಿಂದ ಕಮ್ಮಿ ಬೆಲೆಗೆ ಒಳ್ಳೆ ಸೈಟ್ ಕೊಡಿಸ್ತೀನಿ. ಆಗಬಹುದಾ? ಆಯ್ತು ಮೇಡಮ್, ನೀವು ಹೇಳ್ದಂಗೆ ಮಾಡ್ತೀನಿ. ಇನ್ನು ಮಿಕ್ ವಿಷಯನ ಮಣಿ ಮಾತಾಡ್ತಾನೆ, ಅವನ ಹತ್ರ ಮಾತಾಡ್ಕೊಳ್ಳಿ. ಥ್ಯಾಂಕ್ ಯು. ಮಣಿ, ಎಲ್ಲ ಕ್ಲೀನಾಗಿ ಹೇಳ್ಬಿಟ್ಟು ಕೆಲಸ ಮುಗಿಸು. ಆತ್ರಿ ವೈನಿಯವ್ರ. ಏ ದೋಸ್ತ, ವೈನಿಯವ್ರು ಹೇಳಿದ್ರಲ್ಲ, ಅದನ್ನೆಲ್ಲ ಬರೋಬ್ಬರ ಪ್ಲ್ಯಾನ್ ಮಾಡ್ಬೇಕಲೇ ನೀನು. ಅಂಡಕಾರಿ ಹಾಫ್ ಆಮ್ಲೆಟ ಕೊಡಿಸ್ತೀನಿ. ಅಮ್ಮ, ಈ ಬ್ರೈನ್ ಟ್ಯೂಮರ್ ಅಂದ್ರೆ ಏನಮ್ಮ? ಅದಕ್ಕೆ ಆಪರೇಷನ್ ಹೇಗ್ ಮಾಡ್ತಾರೆ? ಏನೂ ಇರಲ್ಲ ಪುಟ್ಟ. ಅಚ್ಚರಿ, ನಿನಗಿದೆಲ್ಲ ಯಾರು ಹೇಳಿದ್ರು? ಮಾತಾಡ್ತಾ ಇದ್ರಲ್ಲ ಅವಾಗ್ಲೇ, ಅವಾಗ ಕೇಳಿಸ್ಕೊಂಡೆ. ಇಂಥವೆಲ್ಲ ಚೆನ್ನಾಗಿ ಕೇಳಿಸ್ಕೊಂಡ್ಬಿಡ್ತೀಯ ನೀನು. ತಗೋ. ಅದ್ ಸರಿ ಅಮ್ಮ, ಡಾಕ್ಟರ್ ಬಂದು ಹೇಗ್ ಆಪರೇಷನ್ ಮಾಡ್ತಾರೆ ಹೇಳಮ್ಮ. ಇವಾಗ ಆಪರೇಷನ್ ಅಂತ ಎಲ್ಲ ಅಂದ್ರೆ ಆತರ ಏನು ಜಾಸ್ತಿ ಹೆದರ್ಕೊಳ್ಳೋ ಅಂತದಿರಲ್ಲ. ಫಸ್ಟ್ ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ, ಮಾತ್ರೆ ಕೊಡ್ತಾರೆ, ಆಮೇಲೆ ಇಂಜೆಕ್ಷನ್ ಹಾಕ್ತಾರೆ. ಅದನ್ನಂತೂ ತಗೊಳ್ಳೇಬೇಕು. ಇಂಜೆಕ್ಷನ್ ನಂಗಂತೂ ಬೇಡಪ್ಪ. ಇಂಜೆಕ್ಷನ್ ಅದು ತುಂಬಾ ಚಿಕ್ಕದು, ದೊಡ್ಡ ಇಂಜೆಕ್ಷನ್ ಅಲ್ಲ.